ಎಲ್ಲರಿಗೂ ನಮಸ್ಕಾರ. ಕಥೆ ದೀರ್ಘ ಆಗತ್ತೆ ಅಂತ ಹೇಳ್ಬಿಟ್ಟು ಇದರದೇ ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಭಾಪತಿ ಶಾಸ್ತ್ರಿಗಳ ಮನೆಯಲ್ಲಿ ಸೇರಿದವರೆಲ್ಲರೂ ಭದ್ರಯ್ಯನ ಒಂದು ಸ್ಥಿತಿಯನ್ನು ನೋಡ್ತಾ ಇರ್ತಾರೆ. ಅವನು ಸಭಾಪತಿಗಳ ಕಡೆಗೆ ದೈನ್ಯದಿಂದ ನೋಡ್ತಾ ಇದ್ರೂ ಕೂಡ ಮರುಕ್ಷಣದಲ್ಲೇ ಅವನ ನೋಟ ಬದಲಾಗುತ್ತೆ, ಕಣ್ಣು ಕೆಂಪಾಗುತ್ತೆ, ದೃಷ್ಟಿ ಕ್ಷುದ್ರವಾಗುತ್ತೆ. ಅಲ್ಲಿ ಸೇಡಿನ ಕಿಡಿ ಸೃಷ್ಟಿಯಾಗಿದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಗೋಚರ ಆಗತ್ತೆ. ಇನ್ನೊಮ್ಮೆ ಎಲ್ಲರ ಕಡೆಗೂ ದೂರ ದೂರ ನೋಡ್ತಾನೆ, ಅಲ್ಲಿಂದ ಹೊರಟು ಬಿಡ್ತಾನೆ. ಆಹ್ವಾನಿತರ ಮುಖದ ಮೇಲೆಲ್ಲ ವಿಜಯದ ಕಳೆ ಮೂಡಿರುತ್ತೆ. ಭದ್ರಯ್ಯನ ಈ ಬಲಭಂಗವನ್ನು ನೋಡಿ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಸ್ವಾಮಿ, ಇವತ್ತು ನನಗೆ ಹಾಲು ತುಪ್ಪ ಕುಡಿದ್ರೆ ಸಂತೋಷ ಆಯಿತು ಅಂತ ಮುಂತಾಯಪ್ಪ ಹೇಳ್ತಾನೆ. ಸುದರ್ಶನ ಮಯ್ಯಂಗಾರ್ರೆ, ಇನ್ನೊಂದ್ಸಲ ನಿಮ್ಮ ಕೈಯಲ್ಲಿ ಬೈಸ್ಕೊಂಡು ನಿಮ್ಮ ಕಿರಿ ಹೆಂಡತಿ ಕೈಯಲ್ಲಿ ಕೋಲ್ನೇಟಿಂದ ತಿಂದು ಹಿರಿಯ ಹೆಂಡತಿಯಿಂದ ತಣ್ಣೀರು ಎರಚಿಸ್ಕೊಂಡು ವಾಪಸ್ ಬರೋ ಅವಕಾಶ ತಪ್ಪು ಹೋಯಿತು ಅಂತ ವೆಂಕಟೇಶಯ್ಯ ನಗುತ್ತಾನೆ. ಉಳಿದವರು ಕೂಡ ಆ ಮಾತಿಗೆ ನಗುತ್ತಾರೆ. ಮುಖ್ಯ ನರಸು ಪ್ರಾಣ ಉಳಿತು, ರುಕ್ಕುವಿನ ಗತಿನೂ ನೆಟ್ಟಗಾಯಿತು ಅಂತ ಸೌಭಾಗ್ಯಮ್ಮ ಒಳಗಡೆ ನಡೀತಾರೆ. ಅವ್ರ ಜೊತೆಗೆ ರುಕ್ಮಿಣಿನೂ ಒಳಗಡೆ ಹೋಗ್ತಾಳೆ. ಅಲ್ಲಿ ಮಾಡಿದ್ದ ತಿಂಡಿಯನ್ನು ತಟ್ಟೆಗಳಲ್ಲಿ ಹಾಕಿ ಎಲ್ಲರಿಗೂ ತಂದು ಕೊಡ್ತಾರೆ. ಕಣ್ಣಿಗೆ ರಂಜನೆ, ಮನಸ್ಸಿಗೆ ನೆಮ್ಮದಿ, ಹೃದಯಕ್ಕೆ ಸಂತೋಷ. ಇಷ್ಟೇ ಸಾಲದು ಅಂತ ನಮ್ಗೆ ಬಾಯಿಗೂ ರುಚಿ ಮಾಡಿಬಿಟ್ರಲ್ಲ ಶಾಸ್ತ್ರಿಗಳೇ ಅಂದ್ಬಿಟ್ಟು ತಿಂಡಿ ತಟ್ಟೆಗೆ ಅಹೋಬಲರಾಯರು ಕೈ ಹಾಕ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯದ ದಿನ ಇಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ. ಅಷ್ಟರಲ್ಲಿ ಶಾಸ್ತ್ರಿಗಳು ಹೇಳ್ತಾರೆ, ಇಲ್ಲ ಇಲ್ಲ, ಸುದರ್ಶನನಿಗೆ ಗಂಡು ಮಗು ಹುಟ್ಟಿದ ದಿನ ಇದಕ್ಕಿಂತ ದೊಡ್ಡ ಭಾಗ್ಯದ ದಿನ ಅಂತಾರೆ. ಅವ್ರ ಮಾತನ್ನು ಕಿರಿಯ ಹೆಂಡತಿಯಾದಂತಹ ಅಲಮೇಲು ಕೇಳ್ತಾಳೆ. ನಾಚಿಕೆಯಿಂದ ಮುಖ ಮುಚ್ಕೊಳ್ತಾಳೆ. ಹೀಗೆ ಒಂದರ ನಂತರ ಒಂದು ಭಾಗ್ಯದ ದಿನಗಳು ಬರ್ತಾ ಇರಲಿ, ಬಾಯಿ ಸಿಹಿ ಆಗ್ತಿರ್ಲಿ ಅಂತ ಹೇಳ್ಬಿಟ್ಟು ಅಹೋಬಲರಾಯರ ಹೆಂಡತಿ ತುಂಗಬಾಯಿ ಎಲ್ಲರಿಗೂ ಹೇಳ್ತಾಳೆ. ಅವರ ಮಾತನ್ನು ಕೇಳಿ ಎಲ್ಲರಿಗೂ ಕೂಡ ಮುಖದಲ್ಲಿ ನಗು ಬರ್ತಾ ಇರುತ್ತೆ. ತಿಂಡಿ ತಟ್ಟೆಗಳನ್ನು ಎಲ್ಲರೂ ಬರೆದು ಮಾಡ್ತಾರೆ. ಆನಂತರ ಕಾಫಿ ಸಮಾರಾಧನೆ ಮುಗಿಯುತ್ತೆ. ಎಲ್ಲರೂ ಹೊರಟು ನಿಂತಾರೆ. ಸೌಭಾಗ್ಯಮ್ಮ ಬಂದಿದ್ದ ಹೆಣ್ಮಕ್ಳಿಗೆಲ್ಲ ಕುಂಕುಮ ಕೊಡ್ತಾರೆ. ಆನಂತರ ರವಿಗೆ ಕಣ ಇಟ್ಟು ಎಲ್ಲರಿಗೂ ತಾಂಬೂಲ ಕೊಡ್ತಾರೆ. ರುಕ್ಮಿಣಿ ಮುತ್ತೈದರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೋತಾಳೆ. ಬೇಗ ನಿನ್ನ ಗಾಯಗಳೆಲ್ಲ ವಾಸಿಯಾಗಿ ಒಳ್ಳೆ ಗಂಡನ ಜೊತೆಗೆ ಮದುವೆ ಆಗಿ ಸುಖವಾಗಿರೋ ಹಾಗಾಗ್ಲಮ್ಮ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾರೆ. ಆಹ್ವಾನಿತರು ಎಲ್ರುಗಳಿಗೂ ಶಾಸ್ತ್ರಿಗಳಿಗೆ ವಂದನೆ ಹೇಳ್ತಾರೆ. ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಡ್ತಾರೆ. ಆವತ್ತು ಎಲ್ಲರಿಗೂ ತುಂಬ ಸಂತೋಷ ಆಗಿರುತ್ತೆ. ಆದರೆ ಸಭಾಪತಿಗಳಿಗೆ ಮಾತ್ರ ಭದ್ರಯ್ಯನ ಕಣ್ಣಲ್ಲಿ ಕಂಡಂತಹ ಒಂದು ಸೇಡಿನ ಕಿಡಿ ಏನೋ ಒಂದು ರೀತಿಯ ಕಳವಳವನ್ನು ಉಂಟು ಮಾಡ್ತಾ ಇರುತ್ತೆ. ಪ್ರೀತಿಯ ಕೇಳುಗರೆ, ಇವತ್ತಿಗೆ 2ನೇ ಭಾಗವಾದ ಶಕ್ತಿ ಪೂಜೆ ಕಥೆ ಮುಗಿಯಿತು. ನಾಳೆಯಿಂದ ಸೇಡಿನ ಕಿಡಿ ಅಂತಕ್ಕಂಥ 3ನೇ ಭಾಗವನ್ನು ಮಾಡ್ತೀನಿ. ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.